ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು. ಡಿಯರ್ ಫ್ರೆಂಡ್ಸ್, ಕೆಇಎ ವತಿಯಿಂದ ರೀಸೆಂಟ್ ಆಗಿ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ನಡೀತು. ಆ ಪರೀಕ್ಷೆಯಲ್ಲಿ ಬಂದಿರತಕ್ಕಂತಹ ಒಂದಷ್ಟು ಕ್ವಶನ್ಸ್ ಗಳನ್ನ ಅಂದ್ರೆ ಆಯ್ದುಕೊಂಡಂತಹ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದಕ್ಕಿಂತ ಮುಂಚಿತವಾಗಿ ಒಂದು ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ, ಈಗ ಸಂಡೇ ಅಂದ್ರೆ 29ನೇ ತಾರೀಕಿಗೆ ಇನ್ನೊಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಕೆಇಎದವರು ನಡೆಸ್ತಾ ಇದ್ದಾರೆ. ಆ ಪರೀಕ್ಷೆಯ ಹಿನ್ನೆಲೆಯಲ್ಲೂ ಕೂಡ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಮೊದಲು ಕಡ್ಡಾಯ ಕನ್ನಡದ ಬಗ್ಗೆ ಒಂದೆರಡು ಮಾತು ಮಾತಾಡೋದಾದ್ರೆ, ಈ ಪ್ರಶ್ನೆ ಪತ್ರಿಕೆ 150 ಅಂಕಗಳನ್ನ ಒಳಗೊಂಡಿರ್ತತಿ. ಆದ್ರ ಪ್ರಶ್ನೆಗಳು 100 ಪ್ರಶ್ನೆಗಳು ಮಾತ್ರ ಇರ್ತಾವು. ಸರ್, 100 ಪ್ರಶ್ನೆ 150 ಅಂಕಗಳು ಹೆಂಗ್ ಸರ್? ಹೆಂಗಂತ ಹೇಳಿದ್ರೆ, ಒಂದು ಪ್ರಶ್ನೆಗೆ 1.5 ಮಾರ್ಕ್ಸ್ ಇರುತ್ತೆ. ಒಂದು ಪ್ರಶ್ನೆಗೆ 1.5 ಮಾರ್ಕ್ಸ್ ಅಂತ ಹೇಳಿ 100 ಪ್ರಶ್ನೆಗಳು ಅಂಕಗಳು ಅಂತ ಬಂದಾಗ 150 ಅಂಕಗಳು. ಹಾಗಿದ್ರೆ ಕಡ್ಡಾಯವಾಗಿ ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕು? 50 ಅಂಕಗಳನ್ನ ತೆಗೆದುಕೊಳ್ಳಲೇಬೇಕು. ಮತ್ತೆ 50 ಅಂಕಗಳನ್ನ ತೆಗೆದುಕೊಳ್ಬೇಕಂತ ಹೇಳಿದ್ರೆ ನಮಗೆ ಎಷ್ಟು ಕ್ವಶನ್ ರೈಟ್ ಆಗ್ಬೇಕು? 34ರಿಂದ 35 ಪ್ರಶ್ನೆಗಳು ಸರಿಯಾಗಿ ಆದವು ಅಂತ ಹೇಳಿದ್ರೆ 51ರಿಂದ 53 ಅಂಕಗಳು ಖಂಡಿತ ಬಂದೇ ಬರ್ತಾವ. ಹಂಗಾರೆ ನೆಗೆಟಿವ್ ಐತ್ಯಾ? ಇಲ್ಲ. ಏನ್ ಹೆದರುವಂತ ಅವಶ್ಯಕತೆ ಇಲ್ಲ. ಯಾವುದೇ ನೆಗೆಟಿವ್ ಮಾರ್ಕ್ಸ್ ಗಳು ಕೂಡ ಈ ಪ್ರಶ್ನೆ ಪತ್ರಿಕೆ ಹೊಂದಿರುವುದಿಲ್ಲ. ಅದಕ್ಕಾಗಿ 1ರಿಂದ 100ರವರೆಗೂ ಎಲ್ಲಾ ಕ್ವಶನ್ಸ್ ಗಳನ್ನು ಆಬ್ಜೆಕ್ಟಿವ್ ಟೈಪ್ ಇರ್ತೈತಿ. ಟಚ್ ಮಾಡ್ರಿ, ಯಾವುದನ್ನು ಕೂಡ ಬಿಟ್ಟು ಬರಕ್ ಹೋಗ್ಬೇಡ್ರಿ. ಸೊ, ಒಂದನೇ ಪ್ರಶ್ನೆಯನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋದಾದ್ರೆ, ಗುಣಸಂಧಿಗೆ ಉದಾಹರಣೆಯಾಗುವ ಪದ ಯಾವುದು? ಆಪ್ಷನ್ ಎ ದೇವೇಂದ್ರ, ಆಪ್ಷನ್ ಬಿ ಲೋಕೈಕ, ಸಿ ದೇವಾಲಯ, ಡಿ ದಿಗಂತ. ಈ ಗುಣಸಂಧಿ ಅಂದ್ರೆ ನಮಗ್ ಮೊದಲು ಗೊತ್ತಿರ್ಬೇಕ್ರಿ. ಅಂದಾಗ ಮಾತ್ರ ಆಪ್ಷನ್ ಒಳಗೆ ಯಾವ್ದು ರೈಟ್ ಅನ್ನೋದನ್ನ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಸೊ, ಇದ್ರ ಬಗ್ಗೆ ನಾನು ಇವತ್ತೇನ್ ಡಿಸ್ಕಸ್ ಮಾಡ್ತಾ ಇದೀವಲ್ವಾ, ಈ ಎಲ್ಲಾ ವಿಷಯಗಳ ಬಗ್ಗೆ ನಾನು ಆಲ್ರೆಡಿ ಕನ್ನಡ ಗ್ರಾಮರ್ ಅಂತ ಹೇಳಿ ಕ್ಲಾಸ್ ಮಾಡೇನಿ. ಆ ಎಲ್ಲಾ ಕ್ಲಾಸಿನ ಲಿಂಕ್ ಗಳನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀವಿ. ಅದನ್ನ ನೋಡಿದ್ರೆ ನಿಮ್ಗೆ ಇವೆಲ್ಲವೂ ಕೂಡ ಈಸಿಯಾಗಿ ಅರ್ಥ ಆಕಾವು. ಹಂಗಂದ್ರೆ ದೇವೇಂದ್ರ ಅನ್ನೋದು ಇದಕ್ಕೆ ಉದಾಹರಣೆ ಆಕತಿ ಅನ್ನೋದನ್ನ ಸ್ವಲ್ಪ ಬಿಡಿಸಿ ಬರೆದು ನೋಡಿದಾಗ ನಮಗೆ ಈಸಿಯಾಗಿ ಅರ್ಥ ಆಕತಿ. ದೇವ ಪ್ಲಸ್ ಇಂದ್ರ, ದೇವ ಪ್ಲಸ್ ಇಂದ್ರ ದೇವೇಂದ್ರ. ಹಂಗಾರೆ ಗುಣಸಂಧಿ ಅಂದ್ರೆ ಏನು? ಗುಣಸಂಧಿ ಅಂದ್ರ ಆ ಕಾರಗಳಿಗೆ ಈ ಕಾರಗಳು ಪರವಾದಾಗ ಸಂಧಿ ಕಾರ್ಯ ನಡೆಯುವಾಗ ಏ ಕಾರವು, ಅದೇ ಆ ಕಾರಗಳಿಗೆ ಉ ಕಾರಗಳು ಪರವಾದಾಗ ಸಂಧಿ ಕಾರ್ಯ ನಡೆಯುವಾಗ ಓ ಕಾರವು, ಅದೇ ಆ ಕಾರಗಳಿಗೆ ಋಕಾರವು ಪರವಾದಾಗ ಸಂಧಿ ಕಾರ್ಯ ನಡೆಯುವಾಗ ಅರ್ ಅಂತೇನಾರ ಆದೇಶವಾಗಿ ಬರಾಕತ್ತಿತ್ತು ಅಂದ್ರ ಅದನ್ನ ನಾವು ಗುಣಸಂಧಿ ಅಂತ ಹೇಳಿ ಕರಿತೀವಿ. ಹಂಗಂದ್ರ ಇಲ್ಲೇ ಅ ಐತಿ, ಇಲ್ಲೇ ಈ ಐತಿ, ಆದ್ರ ಸಂಧಿ ಕಾರ್ಯ ನಡೆಯುವಾಗ ಎ ಅನ್ನೋದು ಆದೇಶವಾಗಿ ಬಂದೈತಿ. ಅದಕ್ಕೋಸ್ಕರ ಇದು ಗುಣಸಂಧಿ. ಹಂಗಾರೆ ನಮ್ ರೈಟ್ ಆಪ್ಷನ್ ಯಾವುದು? ಎ ದೇವೇಂದ್ರ ಅನ್ನೋದು ಗುಣಸಂಧಿಗೆ ಉದಾಹರಣೆ. ಹಾಗಂದ್ರೆ ಈ ಲೋಕೈಕ ಅಂತ ಐತಲ್ಲ, ಈ ಲೋಕೈಕ ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಆಕತ್ತ ಅನ್ನೋದನ್ನು ನೋಡ್ಬೇಕು ನಾವು. ಹಂಗಾರೆ ಯಾವ ಸಂಧಿಗೆ ಉದಾಹರಣೆ ಆಕತ್ತಿದೆ? ವೃದ್ಧಿ ಸಂಧಿ. ಯಾವ ಸಂಧಿ? ವೃದ್ಧಿ ಸಂಧಿಗೆ ಉದಾಹರಣೆ. ಲೋಕೈಕ ಅನ್ನೋದು ವೃದ್ಧಿ ಸಂಧಿಗೆ ಉದಾಹರಣೆ ಆದ್ರ ದೇವಾಲಯ ಅನ್ನೋದು ಯಾವ್ದಕ್ಕೆ ಉದಾಹರಣೆ ಆಕತಿ? ಸವರ್ಣ ದೀರ್ಘ ಸಂಧಿ. ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿಗೆ ದೇವಾಲಯ ಅನ್ನೋದು ಉದಾಹರಣೆ. ಸವರ್ಣ. ಇನ್ನ ದಿಗಂತ ಅಂತ ಉಳಿಯುತ್ತೆ. ಇನ್ನು ದೇವಾಲಯ ಬಿಡಿಸಿ ಬರೀದು ದೇವ ಪ್ಲಸ್ ಆಲಯ ದೇವಾಲಯ. ಇನ್ನ ದಿಗಂತ ಅಂತ ಐತಲ್ಲ, ಈ ದಿಗಂತ ಅನ್ನೋದು ಜಸ್ವ ಸಂಧಿಗೆ ಉದಾಹರಣೆ. ಯಾವ ಸಂಧಿಗೆ? ಜಸ್ವ ಸಂಧಿ. ಇದಕ್ಕ ದಿಗಂತ ಅನ್ನೋದು ಉದಾಹರಣೆ ಆಕತಿ. ಹಂಗಂದ್ರ ದಿಗಂತ ಅನ್ನೋದನ್ನ ಬಿಡಿಸಿ ಬರೀದಾದ್ರೆ ದಿಕ್ ಪ್ಲಸ್ ಅಂತ ದಿಗಂತ. ಯಾವ್ದಕ್ಕ? ಜಸ್ವ ಸಂಧಿಗೆ. ಹಿಂಗ 4 ಆಪ್ಷನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡಿ ನಾವು ಅದ್ರ ಬಗ್ಗೆ ತಿಳ್ಕೊಂಡ್ವಿ ಅಂದ್ರೆ ಮುಂದಿನ ಯಾವುದೇ ಎಕ್ಸಾಮ್ಗೂ ಕೂಡ ಇವುಗಳ ಮೇಲೆ ಬೇಕಾದಂತ ಕ್ವಶನ್ ಬಂದ್ರು ಈಸಿಯಾಗಿ ನಾವು ಕ್ರ್ಯಾಕ್ ಮಾಡಬಹುದು ಕ್ವಶನ್ಸ್ ಅನ್ನ. ಇನ್ನ ಸೆಕೆಂಡ್ ಕ್ವಶನ್, ಚನ್ನ ಮಲ್ಲಿಕಾರ್ಜುನ ಇದು ಯಾರ ಅಂಕಿತ ನಾಮ ಅಂತ ಹೇಳಿ ಕೇಳ್ಯಾರ. ಒಂದಷ್ಟು ವ್ಯಕ್ತಿಗಳ ಅಂಕಿತ ನಾಮಗಳು ನಿಮಗೆ ಮಸ್ಟ್ ಅಂಡ್ ಶುಡ್ ಬರ್ಲೇಬೇಕ್ರಿ, ನೆನ್ಪಿಟ್ಕೊಳ್ಳೇಬೇಕು ಅವನ್ನ. ಆಪ್ಷನ್ಸ್ ಏನ್ ಕೊಟ್ಟಾರ? ಬಸವಣ್ಣ, ಅಕ್ಕಮಹಾದೇವಿ, ಜೇಡರ ದಾಸಿಮಯ್ಯ, ಕನಕದಾಸರು ಅಂತ ಕೊಟ್ಟಾರ. ಸೊ, ನಮ್ಗೆ ಎಲ್ಲರಿಗೂ ಗೊತ್ತು ಬಸವಣ್ಣನವರ ಅಂಕಿತ ನಾಮ ಯಾವುದು ಅಂತ ಹೇಳಿ. ಕೂಡಲ ಸಂಗಮ ದೇವ. ಯಾವುದು? ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಅಂಕಿತ ನಾಮ. ಇನ್ನ ಅಕ್ಕ ಮಹಾದೇವಿ ಅವ್ರದ್ದು ಚನ್ನ ಮಲ್ಲಿಕಾರ್ಜುನ. ಇದು ರೈಟ್ ಆನ್ಸರ್. ಚನ್ನ ಮಲ್ಲಿಕಾರ್ಜುನ ಯಾರ ಅಂಕಿತ ನಾಮ? ಅಕ್ಕ ಮಹಾದೇವಿ ಅವರ ಅಂಕಿತ ನಾಮ. ಅಂಡ್ ಥರ್ಡ್ ಒನ್ ಅಂದ್ರೆ ಸಿ ಆಪ್ಷನ್ ನೋಡ್ರಿ,
ಜೇಡರ ದಾಸಿಮಯ್ಯ, ಇದನ್ನ ದೇವರ ದಾಸಿಮಯ್ಯ ಅಂತನೂ ಕೂಡ ಕರೀತಾರ. ಜೇಡರ ದಾಸಿಮಯ್ಯ ಅವರ ಅಂಕಿತ ನಾಮ ರಾಮನಾಥ. ಯಾರು ಏನಂತ ಹೇಳಿ? ರಾಮನಾಥ. ಇನ್ನ ಕನಕದಾಸರ ವಚನಕ್ಕೆ ಸಂಬಂಧಪಡಂಗಿಲ್ಲ, ಆದ್ರೂ ಕೂಡ ಇವರ ಅಂಕಿತ ನಾಮವನ್ನ ನೋಡುವುದಾದ್ರ ಕಾಗಿನೆಲೆ ಆದಿಕೇಶವ. ಕಾಗಿನೆಲೆ ಆದಿಕೇಶವ. ಸೊ ಇದಷ್ಟು ಇವರ ಅಂಕಿತ ನಾಮಗಳಾದವು. ಇನ್ನೂ ಒಂದಷ್ಟು ವ್ಯಕ್ತಿಗಳು ಬರ್ತಾರ, ಅವರ ಅಂಕಿತ ನಾಮಗಳನ್ನು ಕೂಡ ನೀವು ನೆನಪಿಟ್ಟುಕೊಳ್ಳೇಬೇಕು. ಅಲ್ಲಮ್ಮ ಪ್ರಭು ಆಗಿರ್ಬೋದು, ಐದಕ್ಕಿ ಲಕ್ಕಮ್ಮ ಆಗಿರ್ಬೋದು, ಇವರೆಲ್ಲರೂ ಅಂಕಿತ ನಾಮಗಳನ್ನ ನೆನಪಿಟ್ಟುಕೊಂಡ್ರೆ ಮುಂದ ಯಾರ ಮೇಲೆ ಬೇಕಾದ್ರೂ ಕ್ವಶನ್ ರೈಸ್ ಆಗ್ಬೋದು. ಸೊ ಇವೆರಡು ಪ್ರಶ್ನೆಗಳಾಗ್ತದೆ. ನೆಕ್ಸ್ಟ್ ನೋಡೋಣ. ಸೊ ಮೂರನೇ ಕ್ವಶನ್ ಯಾವುದು? ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಕರೆಕ್ಟ್ ಆಗಿ ಕ್ವಶನ್ ಓದ್ರಿ. ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳ್ಯಾರ. ಸೊ ಆಪ್ಷನ್ಸ್ ಏನದಾವು? ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಎಂ ಗೋಪಾಲಕೃಷ್ಣ ಅಡಿಗ. ಆಪ್ಷನ್ ನೋಡಿದ ತಕ್ಷಣ ಹೊರಗೆ ತೆಗೆದು ಬಿಡ್ಬೇಕ್ರಿ. ಯಾವ್ದನ್ನ? ಎಂ ಗೋಪಾಲಕೃಷ್ಣ ಅಡಿಗ ಅವರನ್ನ ಹೊರಗೆ ತೆಗಿತೀವಿ. ಯಾಕಂತ ಹೇಳಿದ್ರ ಮೇಲಿನ ಮೂರು ವ್ಯಕ್ತಿಗಳು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ವಿಜೇತರಾಗ್ಯಾರ. ಇವರಿಗೆ ಮಾತ್ರ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ಲ. ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತ ವಿಜೇತರು ಏನದಾರಲ್ಲ, ಇವ್ರ ಮ್ಯಾಲ 100% ಒಂದು ಕ್ವಶನ್ ರೈಸ್ ಆಗಿ ಆಕತಿ. ಬರೀ ಕಡ್ಡಾಯ ಕನ್ನಡಕ್ಕಷ್ಟ ಅಲ್ಲ, ವಿಎಕ್ಕೂ ಆಗ್ಬೋದು, PDOಕ್ಕೂ ಆಗ್ಬೋದು, ಮುಂದ್ ಬರ್ತಕ್ಕಂತ ಯಾವುದೇ ಕ್ವಶನ್ ಎಕ್ಸಾಮಿಗೂ ಕೂಡ ಒಂದು ಕ್ವಶನ್ ಇವ್ರ ಮೇಲೆ ಫಿಕ್ಸ್ ಇರ್ತತಿ. ಹಂಗಂದ್ರ ಮೊಟ್ಟ ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತಹ ಕನ್ನಡಿಗ ಯಾರು? ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ. ಎಷ್ಟ್ರೊಳಗೆ ಸಿಕ್ತಿ ಇವ್ರಿಗೆ? 1967 ಯಾವ ಕೃತಿಗೆ? ಶ್ರೀರಾಮಾಯಣ ದರ್ಶನಂ. ಯಾರಿಗೆಲ್ಲ ಗೊತ್ತಿಲ್ಲ ಅಥವಾ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ನೋಟ್ ಮಾಡ್ಕೊಂತ ಹೋಗ್ರಿ. ಒಂದು ಪ್ರಶ್ನೆ 100% ಇವ್ರ ಮೇಲೆ ಬರ್ತತಿ. ಇದು ಒಂದನೇ ಸಿಕ್ಕವ್ರಿಗೆ. ಇನ್ನು ಎರಡನೇ ಸಿಕ್ಕವ್ರಿಗೆ ದ.ರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವ್ರಿಗೆ ಯಾವಾಗ ಸಿಕ್ತು? 1973 ಯಾವ ಕೃತಿಗೆ? 4 ತಂತಿ ಅನ್ನುವಂತಹ ಕೃತಿಗೆ. ಇನ್ನು ಮೂರನೇ ಸಿಕ್ಕಿದ್ದಾರಿಗೆ ಶಿವರಾಮ್ ಕಾರಂತ್ ಅವರಿಗೆ. ಇವರು 1977ನೇ ಇಸ್ವಿ ಒಳಗ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಳ್ತಾರ. ಕೃತಿ ಯಾವುದು ಅಂತ ಹೇಳಿದ್ರ ಮೂಕಜ್ಜಿಯ ಕನಸು. ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತೈತಿ. ಇನ್ನು 4ನೇ ಪಡ್ಕೊಂಡವ್ರು ಯಾರು? 4ನೇ ಪಡ್ಕೊಂಡಂತ ವ್ಯಕ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಎಷ್ಟ್ರೊಳಗೆ ಸಿಕ್ತು? 1983 ಯಾವ ಕೃತಿ ಅಂತ ನೋಡಿದ್ರ ಚಿಕ್ಕ ವೀರ ರಾಜೇಂದ್ರ ಅನ್ನುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಇನ್ನು 5ನೇ ಪಡ್ಕೊಂಡಿರ್ತಕ್ಕಂತ ವ್ಯಕ್ತಿ ಯಾರು? ವಿಕ್ರು ಗೋಕಾಕ್, ವಿನಾಯಕ್ ಕೃಷ್ಣ ಗೋಕಾಕ್. ಇವರಿಗೆ ಎಷ್ಟ್ರೊಳಗೆ ಸಿಕ್ತಂದ್ರ 1990 ಪ್ರಶಸ್ತಿ ಲಭಿಸ್ತತಿ. ಯಾವ ಕೃತಿ ಅಂತ ಹೇಳಿದ್ರ ಭಾರತ ಸಿಂಧು ರಶ್ಮಿ ಅನ್ನುವಂತಹ ಕೃತಿ. ಆ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಳ್ತಾರೆ. ಇವ್ರು 5 ಜನ. 6ನೇ ಬರುವಂತವ್ರ ನಮ್ಮ ಯು ಆರ್ ಅನಂತಮೂರ್ತಿ. ಎಷ್ಟ್ರೊಳಗೆ ಸಿಕ್ತಿ ಇವ್ರಿಗೆ? ಎಷ್ಟ್ರೊಳಗೆ ಸಿಕ್ತು ಅಂದ್ರ 1994 ಸಿಕ್ತು. ಯಾವ ಕೃತಿಗೆ? ಯಾವ ಕೃತಿ ಅಂತ ಪರ್ಟಿಕ್ಯುಲರ್ ಆಗಿಲ್ರಿ. ಕನ್ನಡ ಸಾಹಿತ್ಯ ಅಂದ್ರ ಕನ್ನಡದ ಸಮಗ್ರ ಸಾಹಿತ್ಯಕ್ಕಾಗಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ರು. ಇನ್ನ ಗಿರೀಶ್ ಕಾರ್ನಾಡ್ ನೆಕ್ಸ್ಟ್ ಬರ್ತಕ್ಕಂತಹ ವ್ಯಕ್ತಿ ಗಿರೀಶ್ ಕಾರ್ನಾಡ್. ಇವರಿಗೆ 1998 ಪ್ರಶಸ್ತಿ ಸಿಗ್ತತಿ. ಇವ್ರಿಗೂ ಕೂಡ ಸಮಗ್ರ ಸಾಹಿತ್ಯಕ್ಕಾಗಿ ಕನ್ನಡದ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ತಾರ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥವ್ರು ಚಂದ್ರಶೇಖರ್ ಕಂಬಾರ್ 2010 ಪ್ರಶಸ್ತಿಯನ್ನ ಪಡೆದುಕೊಳ್ತಾರ. ಇವ್ರಿಗೂ ಕೂಡ ಸಮಗ್ರ ಕನ್ನಡ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡ್ತಾರ. ಒಟ್ಟು 8 ಜನ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಾರ. ಆ 8 ಜನದ ಬಗ್ಗೆ ನಿಮ್ಗ ಗೊತ್ತಿರ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್, ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯುತ್ತಾರೆ? ಇದನ್ನ ಬಿರುದಾಂಕಿತರ ಮೇಲೆ ಒಂದು ಪೂರ್ತಿ ವಿಡಿಯೋ ಮಾಡಿ ಹಾಕೇನಿ. ಅದ್ರೊಳಗ 45-46 ವ್ಯಕ್ತಿಗಳ ಬಿರುದುಗಳನ್ನ ಡಿಸ್ಕಸ್ ಮಾಡೇವಿ. ಸೊ ಅವುಗಳನ್ನ ಒಂದ್ಸಲ ನೋಡ್ಕೊಂಡ್ಬಿಟ್ರ ಯಾವುದೇ ಕ್ವಶನ್ ರೈಸ್ ಆದ್ರೂ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇನ್ನ ಕನ್ನಡದ ಕಣ್ವ ಅಂತ ಹೇಳಿ ಯಾರನ್ನ ಕರೀತಾರ? BM ಶ್ರೀಕಂಠಯ್ಯ ಅವರನ್ನ ಕನ್ನಡದ ಕಣ್ವ ಅಂತ ಹೇಳಿ ಕರೀತಾರ. ಇನ್ನ ಎಂ ಚಿದಾನಂದ ಮೂರ್ತಿ ಅದಾರ, ಎಂ ಗೋವಿಂದ ಪೈ ಅದಾರ, ಕುವೆಂಪು ಅದಾರ. ಈ ಗೋವಿಂದ ಪೈ ಅವ್ರ ಬಗ್ಗೆ ಒಂದು ವಿಶೇಷ ಹೇಳೋದಾದ್ರ ಮೊಟ್ಟ ಮೊದಲ ರಾಷ್ಟ್ರಕವಿ, ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಅಂತ ಹೇಳಿ ಎಂ ಗೋವಿಂದ ಪೈ ಅವರನ್ನ ಕರೀತಾರ. ಎಷ್ಟ್ರೊಳಗ? 1949 ಮದ್ರಾಸ್ ಸರ್ಕಾರ ಇತ್ತು ಅವಾಗ. ಅಂದ್ರೆ ಮದ್ರಾಸ್ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿದ್ವಿ ನಾವು. ಅವಾಗ ಎಂ ಗೋವಿಂದ ಪೈ ಅವರನ್ನ ಮೊಟ್ಟ ಮೊದಲ ಕನ್ನಡದ ರಾಷ್ಟ್ರಕವಿ ಅಂತ ಹೇಳಿ ಕರೀತಾರ. ಇನ್ನು ಸೆಕೆಂಡ್ ಕರೆದಂತಹ ವ್ಯಕ್ತಿ ಯಾರು? ಕುವೆಂಪು. ಎಷ್ಟ್ರಾಗ? 1964
ಎರಡನೇ ಕನ್ನಡದ ರಾಷ್ಟ್ರಕವಿಯಾಗಿ ಕುವೆಂಪು ಅವರನ್ನ ಘೋಷಣೆ ಮಾಡ್ತಾರ. ಅದೇ ರೀತಿ ಮೂರನೇ ರಾಷ್ಟ್ರಕವಿನೂ ಅದಾರ ಕನ್ನಡಕ್ಕೆ ಸಂಬಂಧಪಟ್ಟಂಗ. ಯಾರು? JS ಶಿವರುದ್ರಪ್ಪ ಇವರನ್ನ ಮೂರನೇದಾಗಿ ಘೋಷಣೆ ಮಾಡ್ತಾರ. ಅಂದ್ರೆ ರಾಷ್ಟ್ರಕವಿಯಾಗಿ, ಕನ್ನಡದ ರಾಷ್ಟ್ರಕವಿ ಅಂತ ಹೇಳಿ ಘೋಷಣೆ ಮಾಡ್ತಾರ. ಇವರು ಮೂರನೇ ವ್ಯಕ್ತಿ. ಎಷ್ಟರಾಗ? 2006ನೇ ಇಸ್ವಿಯೊಳಗ ಇವರನ್ನ ರಾಷ್ಟ್ರಕವಿ ಅಂತ ಹೇಳಿ ಘೋಷಣೆ ಮಾಡ್ತಾರ. ಇದಷ್ಟು 3 ಮತ್ತು 4ರ ಬಗ್ಗೆ ಐತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಐದನೇದು ಯಾವುದು? ಸೊಗಸಾಗಿ ಎನ್ನುವುದು ಡ್ಯಾಶ್ ಅವ್ಯಯ. ಯಾವ ಅವ್ಯಯಕ್ಕ ಇದು ಉದಾಹರಣೆ ಆಕತಿ ಅಂತ ಕೇಳ್ಯಾರ. ಆಪ್ಷನ್ಸ್ ಏನದಾವು? ಅನುಕರಣ, ಕ್ರಿಯಾರ್ಥಕ, ಸಾಮಾನ್ಯ, ಸಂಬಂಧಾರ್ಥಕ. ಈ 4 ಆಪ್ಷನ್ಗಳ ಬಗ್ಗೆನೂ ನಮಗ್ ಗೊತ್ತಿರಬೇಕು. ಅನುಕರಣಾವ್ಯಯ ಅಂತ ಹೇಳಿದ್ರ ಅರ್ಥವಿಲ್ಲದ ಶಬ್ದಗಳನ್ನ ಅಥವಾ ಈ ಸೌಂಡಿನ ಆಧಾರದ ಮೇಲೆ ಉತ್ಪತ್ತಿಯಾದಂತಹ ಶಬ್ದಗಳನ್ನ ನಾವು ಅನುಕರಣಾವ್ಯಯಗಳಂತ ಹೇಳಿ ಕರಿತೀವಿ. ಉದಾಹರಣೆಗೆ ಜಳ ಜಳ, ಪಟ ಪಟ, ಸಳ ಸಳ, ಚುರು ಚುರು, ಕುರು ಕುರು, ಈ ರೀತಿ ಏನ್ ಶಬ್ದ ಅದಾವಲ್ಲ ಇವೆಲ್ಲವನ್ನೂ ಕೂಡ ನಾವು ಅನುಕರಣಾವ್ಯಯ ಅಂತ ಹೇಳಿ ಕರಿತೀವಿ. ಇನ್ನು ಕ್ರಿಯಾರ್ಥಕ ಅಂತ ಹೇಳಿದ್ರೆ ಒಂದು ವಾಕ್ಯದಲ್ಲಿ ಕ್ರಿಯಾಪದದ ಸ್ಥಾನದಲ್ಲಿರ್ತಕ್ಕಂತಹ ಶಬ್ದಗಳನ್ನ, ಅಂದ್ರೆ ಆ ಕ್ರಿಯಾಪದದ ಸ್ಥಾನದಲ್ಲಿದ್ದು ಅದಕ್ಕೆ ಅರ್ಥವನ್ನ ಕೊಟ್ಟು ವಾಕ್ಯ ಪರಿಪೂರ್ಣವಾಗುವಂತೆ ಮಾಡುವ ಶಬ್ದಗಳನ್ನ ಕ್ರಿಯಾರ್ಥಕಗಳು ಅಂತ ಹೇಳಿ ಕರಿತೀವಿ. ಇನ್ನ ಸಾಮಾನ್ಯ ಅವ್ಯಯ ಅಂತ ಹೇಳಿದ್ರೆ ಕ್ರಿಯಾಪದದ ವಿಶೇಷವನ್ನ ಅಥವಾ ಕ್ರಿಯೆ ಹೆಂಗ ನಡೀತು ಅನ್ನೋದನ್ನ ಹೇಳಕ್ಕೋಸ್ಕರ ಬಳಸುವ ಶಬ್ದಗಳನ್ನ ಸಾಮಾನ್ಯ ಅವ್ಯಯ ಅಂತ ಹೇಳಿ ಕರಿತೀವಿ. ಇನ್ನ ಸಂಬಂಧಾರ್ಥಕ ಅವ್ಯಯ ಅಂತ ಹೇಳಿದ್ರೆ 2 ಶಬ್ದಗಳನ್ನ ಅಥವಾ 2 ವಾಕ್ಯಗಳನ್ನ ಜೋಡಿಸಿ ಹೇಳಲಿಕ್ಕೆ ಬಳಸುವಂತಹ ಶಬ್ದಗಳನ್ನ ಸಂಬಂಧಾರ್ಥಕ ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಹೆಂಗ? ಮತ್ತು, ಹಾಗೂ, ಆದ್ದರಿಂದ, ಆದರೆ, ಹಾಗೂ, ಇವೇನು ಅದಾವಲ್ಲ ಇವೆಲ್ಲವನ್ನೂ ಕೂಡ ನಾವು ಸಂಬಂಧಾರ್ಥಕ ಅವ್ಯಯ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸೊಗಸಾಗಿ ಅನ್ನೋದು ಎದಕ್ ಉದಾಹರಣೆ ಆಕತಿ? ಸಾಮಾನ್ಯ ವ್ಯಯಕ್ಕೆ ಉದಾಹರಣೆ ಆಕತಿ. ಹೆಂಗ ಸಾಮಾನ್ಯ ವ್ಯಯಕ್ಕೆ ಉದಾಹರಣೆ ಆಕತಿ ಅಂತ ಹೇಳಿದ್ರೆ ಸೊಗಸಾಗಿ ಹಾಡಿದನು, ಸೊಗಸಾಗಿ ಮಾತನಾಡಿದಳು, ಸೊಗಸಾಗಿ ಕಾರ್ಯವನ್ನ ಮಾಡಲಾಯಿತು. ಈ ರೀತಿ ಕಾರ್ಯ ಯಾವ ರೀತಿ ನಡೀತು ಅನ್ನೋದನ್ನ ಹೇಳುವುದಕ್ಕೋಸ್ಕರ ಬಳಸುವಂತಹ ಶಬ್ದ ಇದಾಗಿರೋದ್ರಿಂದ ಅದನ್ನು ನಾವು ಸಾಮಾನ್ಯಾರ್ಥಕ ಅವ್ಯಯ ಅಂತ ಹೇಳಿ ಕರಿತೀವಿ. ಇನ್ನ ಆರನೇದ್ ಆಗ್ಬೇಕೈತ್ರಿ ಇದೆ. ಸಿಕ್ಸ್ತ್ ಒನ್ ಯಾವುದು? ಕಟಾರ ಪದದ ತದ್ಭವ ರೂಪ ಏನಂತ ಕೇಳ್ಯಾರ. ಆಪ್ಷನ್ ನೋಡ್ರಿ. ಕಡುಗ, ಕೊಡಲಿ, ಗುದ್ದಲಿ, ಕಟಾರಿ ಅಂತ ಐತಿ. ಸೊ ಈ ತತ್ಸಮ ಮತ್ತು ತದ್ಭವಗಳನ್ನ ಒಂದಷ್ಟು ಶಬ್ದಗಳನ್ನ ಓದ್ಕೊಳ್ಳೇಬೇಕು. ಅದಕ್ಕ ಈಸಿ ಟ್ರಿಕ್ಸ್ ಅಂತ ಹೇಳಿ ಯಾವುದೂ ಇಲ್ಲ. ಹಂಗ ಟ್ರಿಕ್ಸ್ ನೋಡಕ್ ಹೋದ್ರ ಪ್ರತಿ ಅಕ್ಷರದ ಆಧಾರದ ಮೇಲೂ ತತ್ಸಮ ಮತ್ತು ತದ್ಭವಗಳನ್ನ ಮಾಡ್ಲಾಗೈತಿ. ಅಳುಗುಪ್ಪಿ ಬುಕ್ ನೋಡಿಬಿಟ್ರಿ ಅಂದ್ರಂತೂ ಹುಚ್ಚ ಹಿಡ್ದೋಕೈತಿ. ತತ್ಸಮ ತದ್ಭವ ನೆನ್ಪಿಟ್ಕೊಳಕ್ ಆಗಂಗಿಲ್ಲ. ಅದಕ್ಕಾಗಿ ಒಂದಷ್ಟು ಈ ಹಿಂದೆ ನಡೆದಿರ್ತಕ್ಕಂತಹ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂತ ತತ್ಸಮ ತದ್ಭವಗಳನ್ನ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡು ಒಂದು ಲಿಸ್ಟ್ ಮಾಡ್ಕೋಬೇಕು. ಅದನ್ನ ಓದಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಒಂದಷ್ಟು ನೆನ್ಪಿಟ್ಕೋಬಹುದು. ಸೊ ಇಲ್ಲಿ ಕಟಾರದ ಪದದ ತದ್ಭವ ರೂಪ ಯಾವ್ದಕ್ಕಂತ ಹೇಳಿದ್ರೆ ಕೊಡಲಿ ಅನ್ನೋದು ಕಟಾರ ಪದದ ತದ್ಭವ ರೂಪ ಆಗಿರ್ತತಿ. ಇದು 5 ಮತ್ತು 6 ಆತ. ಇನ್ನ 7, 8 ಡಿಸ್ಕಸ್ ಮಾಡೋಣ. 7ನೇ ಪ್ರಶ್ನೆ ನೋಡ್ರಿ. ಹೆಜ್ಜೆನು ಪದದಲ್ಲಿರುವ ಸಮಾಸ ಯಾವುದು ಅಂತ ಕೇಳ್ಯಾರ. ಈ ಸಮಾಸದ ಮೇಲೆ 2 ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡಿದ್ವಿ. ಆ 2 ಕ್ಲಾಸ್ಗಳಲ್ಲಿ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ ಯಾವ ರೀತಿ ಎಲ್ಲಾ ಸಮಾಸಗಳನ್ನ ನೆನ್ಪಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದ್ವಿ. ಅದನ್ನ ನೋಡಿದ್ರೆ ನಿಮ್ಗೆ ಇವೆಲ್ಲವೂ ಕೂಡ ಈಸಿಯಾಗಿ ಅರ್ಥ ಆಕತಿ. ಸೊ ಹೆಜ್ಜೆನು ಪದದಲ್ಲಿರುವ ಸಮಾಸ ಯಾವುದು ಅಂತ ಕೇಳ್ಯಾರ. ಹೆಜ್ಜೆನು ಅನ್ನೋದನ್ನ ಬಿಡಿಸಿ ಬರೆಯಕ್ ಗೊತ್ತಿರ್ಬೇಕ್ರಿ ನಮಗ. ಬಿಡಿಸಿ ಬರೀದ್ ಹೆಂಗ? ಹಿರಿದಾದ ಪ್ಲಸ್ ಜೇನು, ಹಿರಿದಾದ ಪ್ಲಸ್ ಜೇನು ಹೆಜ್ಜೇನು ಅಂತ ಹೇಳಿ ಆಕತಿ. ಹಂಗಂದ್ರ ಪೂರ್ವ ಪದ ಗುಣವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ಹಂಗಂದ್ರೆ ನಮ್ಮ ಆಪ್ಷನ್ ರೈಟ್ ಆಪ್ಷನ್ ಯಾವುದು? ಕರ್ಮಧಾರೆಯ ಸಮಾಸ. ಸಿ ಅನ್ನೋದು ನಮ್ದು ರೈಟ್ ಆಪ್ಷನ್. ಯಾಕಂತ ಹೇಳಿದ್ರೆ ಪೂರ್ವ ಪದವು ಗುಣವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನ ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ಹಂಗಂದ್ರೆ ಹೆಜ್ಜೇನು ಅನ್ನೋದು ಕರ್ಮಧಾರೆಯ ಸಮಾಸ. ಇನ್ನು ಉಳ್ಕದು ನಮ್ಗೆ ಗೊತ್ತಿರ್ಬೇಕ. ತತ್ಪುರುಷ ಸಮಾಸ ಅಂದ್ರೆ ಏನ? ತತ್ಪುರುಷ ಸಮಾಸ ಅಂತ ಹೇಳಿದ್ರೆ ಪೂರ್ವ ಪದವು ನಾಮಪದ, ಉತ್ತರ ಪದವು ನಾಮಪದವಾಗಿದ್ದು ಉತ್ತರ ಪದದ ಅರ್ಥವು ಪ್ರಧಾನವಾಗಿತ್ತು ಅಂದ್ರೆ ಅದನ್ನ ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ. ಇನ್ನ ಗಮಕ ಸಮಾಸ ಅಂತ ಹೇಳಿದ್ರೆ ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಂತ ಬಂದು ಉತ್ತರ ಪದದಲ್ಲಿ ನಾಮಪದ ಬಂದಿತ್ತು ಅಂದ್ರೆ ಅದನ್ನ ಗಮಕ ಸಮಾಸ ಅಂತ ಹೇಳಿ ಕರಿತೀವಿ. ಇನ್ನು ಕ್ರಿಯಾ ಸಮಾಸ ಅಂದ್ರೆ ಏನು? ಕ್ರಿಯಾ ಸಮಾಸ ಅಂತ ಹೇಳಿದ್ರೆ ಪೂರ್ವ ಪದದಲ್ಲಿ ನಾಮಪದ ಬಂದು ಉತ್ತರ ಪದದಲ್ಲಿ ಕ್ರಿಯಾಪದ ಬಂದಿತ್ತು ಅಂದ್ರೆ ಅದನ್ನ
ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ. ಶಾರ್ಟ್ ಕಟ್ ರೀ ಇದೆಲ್ಲ, ಅದರ ಡೆಫಿನೇಷನ್ ನೋಡ್ಬಿಟ್ರಂತೂ ಏನು ಅರ್ಥ ಆಗಲ್ಲ, ಹುಚ್ಚಿಡ್ದು ಹೋಗತ್ ನಿಮ್ಗೆ. ಬಟ್ ಶಾರ್ಟ್ ಫಾರ್ಮ್ನಾಗ ಹೆಂಗ್ ನೆನ್ಪಿಟ್ಕೋಬೇಕಂದ್ರ ಈಗ ನಾ ಹೇಳಿದ್ನಲ್ಲ ಈ ರೀತಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಎಕ್ಸಾಮ್ ಒಳಗ ಯಾವುದೇ ಕ್ವಶನ್ ಬಂದ್ರು ಕ್ರ್ಯಾಕ್ ಮಾಡಬಹುದು. ಸೊ ಆನ್ಸರ್ ಯಾವುದು? ಕರ್ಮಧಾರಯ ಸಮಾಸ. ಇನ್ನ ಹೇಳ್ತಾವ ನೋಡ್ರಿ, ಪೂರ್ವ ಪದ ಸಂಖ್ಯಾವಾಚಕವು ಉತ್ತರ ಪದದ ನಾಮಪದದೊಡನೆ ಕೂಡಿ ಆಗುವ ಸಮಾಸ ಇದಾಗಿದೆ. ಆಪ್ಷನ್ ಕೊಟ್ಟಾರ, ಅಂಶಿ ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ, ದ್ವಿಗು ಸಮಾಸ. ಈ ಕ್ವಶನ್ ನೋಡಿದ್ಮೇಲೆ ಕ್ವಶನ್ ಪೇಪರ್ ಒಳಗ ಈ ಕ್ವಶನ್ ನೋಡಿದ್ಮೇಲೆ ಬಹಳ ಖುಷಿ ಆತ್ರಿ ನನಗೆ. ಯಾಕಂದ್ರ ಯಾಸ್ ಇಟ್ ಈಸ್ ನಾವೇನ್ ಕ್ಲಾಸ್ ಮಾಡಿದ್ವಲ್ಲ, 2 ಕ್ಲಾಸ್ ಸಮಾಸದ ಮೇಲೆ ಕೊಟ್ಟವಲ್ಲ, ಆ ಕ್ಲಾಸ್ ಒಳಗ ಇಷ್ಟ ವಾಕ್ಯವನ್ನ ಬಳಸೇನ ನಾನು. ಅದನ್ನ ನೆನ್ಪಿಟ್ಕೊಳಕ ಶಾರ್ಟ್ ಫಾರ್ಮ್ ಏನ್ ಬಳಸೇನಲ್ಲ, ಅದ ಶಾರ್ಟ್ ಫಾರ್ಮ್ ಅವ್ರು ಆಸ್ ಇಟ್ ಈಸ್ ಕ್ವಶನ್ ಒಳಗ ಹಾಕ್ಯಾರ. ಅದು ಬಹಳ ಖುಷಿ ಆತ. ಸೊ ಹಂಗಂದ್ರ ಪೂರ್ವ ಪದ ಸಂಖ್ಯಾವಾಚಕವಾಗಿರ್ಬೇಕು, ಉತ್ತರ ಪದ ನಾಮಪದದೊಡನೆ ಕೂಡಿ ಆಗುವ ಸಮಾಸ ಯಾವ್ದಂತ ಕೇಳ್ಯಾರಲ್ವಾ. ಹಾಗಾದ್ರೆ ಇಲ್ಲಿ 4 ಆಪ್ಷನ್ ಕೊಟ್ರಲ್ಲ, ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕು ನಾವು. ಯಾವುದು? ಅಂಶಿ ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ, ದ್ವಿಗು ಸಮಾಸ. ನಾವು ಆಲ್ರೆಡಿ ಮ್ಯಾಲ್ ಡಿಸ್ಕಸ್ ಮಾಡಿದ್ವಿ. ಯಾವುದು? ಕ್ರಿಯಾ ಸಮಾಸ ಅಂದ್ರೆ ಏನಂತ ಡಿಸ್ಕಸ್ ಮಾಡಿದ್ವಿ. ಪೂರ್ವ ಪದ ನಾಮಪದವಾಗಿದ್ದು ಉತ್ತರ ಪದ ಕ್ರಿಯಾಪದವಾಗಿದ್ರೆ ಅದನ್ನ ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ. ಇದು ಆಗುವುದಿಲ್ಲ, ಇದನ್ನ ತೆಗೆದ್ಬಿಟ್ವಿ. ಹಾಗಂದ್ರೆ ಮ್ಯಾಲ ನಾವು ಇನ್ನೊಂದು ಡಿಸ್ಕಸ್ ಮಾಡಿದ್ವಿ, ಗಮಕ ಸಮಾಸವನ್ನು ಡಿಸ್ಕಸ್ ಮಾಡಿದ್ವಿ ನಾವು. ಗಮಕ ಸಮಾಸ ಅಂದ್ರೇನು? ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಂತ ಬಂದು ಉತ್ತರ ಪದದಲ್ಲಿ ನಾಮಪದ ಬಂದಿತ್ತು ಅಂದ್ರೆ ಅದನ್ನ ಗಮಕ ಸಮಾಸ ಅಂತ ಕರಿತೀವಿ. ಬಟ್ ಅವ್ರೇನ್ ಹೇಳ್ಯಾರಿಲ್ಲ, ಪೂರ್ವ ಪದದೊಳಗೆ ಸಂಖ್ಯಾವಾಚಕ ಬರ್ಬೇಕಂತ ಹೇಳ್ಯಾರ. ಹಂಗಂದ್ರೆ ಗಮಕ ಸಮಾಸನೂ ಅಲ್ಲ. ಇನ್ನ ಅಂಶಿ ಸಮಾಸ ಅಂದ್ರೆ ಏನು? ಪೂರ್ವ ಪದದಲ್ಲಿ ಅಂಶ ಬಂದು ಉತ್ತರ ಪದದಲ್ಲಿ ಅಂಶಿ ಬರ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನ ಅಂಶಿ ಸಮಾಸ ಅಂತ ಹೇಳಿ ಕರಿತೀವಿ. ಏನ್ ಸರ್ ಅಂಶಿ ಅರ್ಥ ಆಗವಲ್ದ ಅಂದ್ರ ಇದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಈ ಸಮಾಸದ ವಿಡಿಯೋದ ಲಿಂಕ್ ಅನ್ನ ಕೊಟ್ಟೇವಿ. ಅದ್ರೊಳಗ ಇನ್ ಡಿಟೇಲ್ ಮಸ್ತ್ ತಿಳಿಸಿಕೊಟ್ಟೇವಿ ನಾವು. ಅಂಶ ಅಂದ್ರೇನು, ಅಂಶ ಅಂದ್ರೇನು, ಅದಕ್ಕೆ ಉದಾಹರಣೆಗಳು ಯಾವ್ಯಾವು ಎಲ್ಲವನ್ನ ತಿಳಿಸಿಕೊಟ್ಟೇವಿ. ಅಲ್ಲಿ ಹೋಗಿ ನೋಡ್ರಿ, ಇದು ಅರ್ಥ ಆಗತ್ತೆ. ಹಾಗಂದ್ರ ಇದು ನಮ್ಮ ರೈಟ್ ಆನ್ಸರ್ ಆಗುದಿಲ್ಲ. ಉಳಿದಿದ್ದ ಇದ ದ್ವಿಗು ಸಮಾಸ. ದ್ವಿಗು ಸಮಾಸ ಅಂದ್ರೆ ಏನ್? ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಇರಬೇಕು, ಉತ್ತರ ಪದ ನಾಮಪದ ಆಗಿತ್ತು ಅಂದ್ರೆ ಅದನ್ನ ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿ ಈಸಿ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನೆನಪಿಟ್ಕೋಬೇಕು. ಇನ್ನ ಕೊನೆಯಲ್ಲಿ ಉಳಿದಿರ್ತಕ್ಕಂಥ 2 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಸೊ 9ನೇ ಪ್ರಶ್ನೆ ಯಾವುದು? ಸಪ್ತಮಿ ವಿಭಕ್ತಿ ಕಾರಕಾರ್ಥ ಯಾವುದು ಅಂತ ಹೇಳಿ ಕೇಳ್ಯಾರ. ಈ ವಿಭಕ್ತಿ ಮೇಲೆ ನಾನು ಇದ ಒಂದ ಬೋರ್ಡ್ನ್ಯಾಗ ಎಲ್ಲಾ ವಿಷಯಗಳನ್ನ ಚಾರ್ಟ್ ಹಾಕಿ ತೋರಿಸಿದ್ದೆ. ಒಂದ ಚಾರ್ಟ್ ಒಳಗ ಎಲ್ಲಾ ವಿಷಯಗಳು ಕಂಪ್ಲೀಟ್ ಆಗ್ಬೇಕು. ಆ ರೀತಿ ಚಾರ್ಟ್ ಹಾಕಿ ವಿಭಕ್ತಿ ಮೇಲೆ ಒಂದು ಕ್ಲಾಸ್ ಅನ್ನ ಕಂಡಕ್ಟ್ ಮಾಡಿದ್ವಿ. ಅದನ್ನ ನೋಡಿದ್ರೆ ನಿಮ್ಗ ಇವೆಲ್ಲವೂ ಕೂಡ ಈಸಿಯಾಗಿ ಅರ್ಥ ಆಗತ್ತೆ. ಸೊ ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಂತ ಕೇಳಿದಾಗ ನಮ್ಗ ವಿಭಕ್ತಿಯ ಎಲ್ಲಾ ಕಾರಕಾರ್ಥಗಳು ಗೊತ್ತಿರ್ಬೇಕ್ರಿ. ಸೊ ಮೊದ್ಲಿಗೆ ಕಾರಕಾರ್ಥ ಅಂತ ಬಂದಾಗ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಅಂತೇನು ವಿಭಕ್ತಿಗಳದಾವಲ್ಲ ಅವುಗಳ ಪ್ರತ್ಯಯಗಳು ಗೊತ್ತಿರ್ಬೇಕು, ಅವುಗಳ ಕಾರಕಾರ್ಥಗಳು ಗೊತ್ತಿರ್ಬೇಕು. ಪ್ರತ್ಯಯಗಳನ್ನ ಫಸ್ಟ್ ನೋಡುದಾದ್ರ ಪ್ರಥಮವು, ದ್ವಿತೀಯ ಅನ್ನು, ತೃತೀಯಿಂದ ಚತುರ್ಥಿ ಹೀಗೆ, ಪಂಚಮಿ ದೆಸೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ, ಈ ರೀತಿ ಅವ್ಯಯಗಳು ಬರ್ತಿರ್ಬೇಕು. ಕಾರಕಾರ್ಥಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾವು. ಕಾರಕಾರ್ಥ ಅಂತ ಬಂದಾಗ ಮೊದ್ಲಿಗೆ ಬರತಕ್ಕಂಥವು ಸೀರಿಯಲ್ ವೈಸ್ ಬರುದಾದ್ರೆ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ. ಲಾಸ್ಟ್ ಬರುದ ಅಧಿಕರಣ. ಹಂಗಂದ್ರೆ ಲಾಸ್ಟ್ ಬರುವಂತಹ ವಿಭಕ್ತಿ ಯಾವುದು? ಸಪ್ತಮಿ ಲಾಸ್ಟ್ ಬರುವಂತಹ ವಿಭಕ್ತಿ. ಹಂಗಂದ್ರೆ ಅಧಿಕರಣ ಅನ್ನೋದು ಅದರ ಕಾರಕಾರ್ಥವಾಗಿರ್ತತಿ. ಈ ಸಂಪ್ರದಾನ ಅನ್ನೋದು ಚತುರ್ಥಿ. ಯಾವುದಕ್ಕ? ಚತುರ್ಥಿಗೆ ಕಾರಕಾರ್ಥವಾಗಿರ್ತತಿ. ಇನ್ನು ಅಪದಾನ ಅನ್ನೋದು ಪಂಚಮಿ ವಿಭಕ್ತಿಗೆ ಕಾರಕಾರ್ಥ ಆಗಿರ್ತತಿ. ಇನ್ನು ಸಂಬಂಧ ಅನ್ನೋದು ಷಷ್ಠಿ. ಈ ವಿಭಕ್ತಿಗೆ ಇದು ಕಾರಕಾರ್ಥವಾಗಿರ್ತತಿ. ಸೊ ಕಣ್ಣು ಮುಚ್ಚಿ ನಿದ್ದೆಗಣ್ಣ ಎಬ್ಸಿದ್ರು ಪಟ 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 ಹೇಳಕ್ ಬರ್ತಿರ್ಬೇಕು ಕಾರಕಾರ್ಥಗಳು. ಕರ್ತೃ, ಕರ್ಮ, ಕರ್ಣ ಮೂರು ಮೊದ್ಲಿಗೆ ಬರ್ತಕ್ಕಂಥವು. ಯಾವ್ದಕ್ಕ? ಪ್ರಥಮ ಕರ್ತೃ, ದ್ವಿತೀಯ ಕರ್ಮ, ತೃತೀಯ ಕರ್ಣ, ಇನ್ನ ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ಈ ರೀತಿ ಹೇಳಕ್ ಬರ್ತಿರ್ಬೇಕು. ಇನ್ನ 10th ಒನ್, ಗುರು ಕೊನೆಯಲ್ಲಿ ಬರಲು ಈ ಗಣವಾಗುತ್ತದೆ. ಛಂದಸ್ಸೊಳಗ ಇಂಪಾರ್ಟೆಂಟ್ ಅಂತ ಹೇಳಿ ಈ ಕ್ಲಾಸಸ್ ಗಳನ್ನ 2 ಮಾಡಿದ್ವಿ. ಆದ್ರ ಇಲ್ಲಿ ಬಂದಿರತಕ್ಕಂತ ಕ್ವಶನ್ ಅಕ್ಷರಗಣದ ಮೇಲೆ ಬಂದತಿ. ನಾ ಕ್ಲಾಸ್ ಮಾಡಿರ್ತಕ್ಕಂತಹ ಕ್ಲಾಸಸ್ಗಳು ಮಾತ್ರಾಗಣದ ಮೇಲೆ
ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡಿದ್ವಿ. ಸೊ ಅಕ್ಷರ ಗಣದ ಮೇಲೆ ಬಂದತ್ತಂದ್ರ ಯಾವುದನ್ನು ಬಿಡು ಹಾಗಿಲ್ಲ ಅನ್ನೋದನ್ನ ನೀವು ಇದನ್ನ ನೋಡಿದ್ರೆ ಅರ್ಥ ಆಗ್ಬೇಕು ನಿಮಗ. ಸೊ ಗುರು ಕೊನೆಯಲ್ಲಿ ಬರಲು ಈ ಗಣವಾಗುತ್ತದೆ. ಯಾ ಗಣ ಅಂತ ಹೇಳಿದ್ರೆ ಸಗಣ. ಅಕ್ಷರಗಳನ್ನ ಮೂರು ಅಕ್ಷರಗಳನ್ನ ಡಿವೈಡ್ ಮಾಡಿ ನಾವು ಗಣಗಳ ವಿಂಗಡಣೆಯನ್ನ ಮಾಡ್ತೀವಿ. ಅವುಗಳಿಗೆ ಮಾತ್ರೆ ಅಥವಾ ಪ್ರಸ್ತಾರವನ್ನ ಹಾಕಿದಾಗ ಆ ಮೂರನೇ ಅಕ್ಷರ ಅಥವಾ ಗುರು ಕೊನೆಯಲ್ಲಿ ಬರಾಕತ್ತಿತ್ತು ಅಂದ್ರ ಅದಕ್ಕ ಸಗಣ ಅಂತ ಹೇಳಿ ಕರಿತೀವಿ. ಇನ್ನ ಕೊನೆಯಲ್ಲಿ ಲಘು ಬರಾಕತ್ತಿತ್ತು ಅಂದ್ರ ತಗಣ ಅಂತ ಹೇಳಿ ಕರಿತೀವಿ. ತಗಣ ಅಂದ್ರ ಕೊನೆಯಲ್ಲಿ ಲಘು ಬಂದ್ರ ತಗಣ, ಕೊನೆಯಲ್ಲಿ ಗುರು ಬರ್ತಾ ಇತ್ತು ಅಂದ್ರ ಅದು ಸಗಣ. ಇದರ ಮೇಲೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗ ಇನ್ ಡೀಟೇಲ್ ಆಗಿ ಅಂದ್ರೆ ಯಮಾತ ರಾಜ ಭಾನ ಸಲಗಂ ಅನ್ನುವಂತಹ ಸೂತ್ರವನ್ನ ಇಟ್ಟುಕೊಂಡು ಸಗಣ, ಮಗಣ, ತಗಣ, ಜಗಣ, ರಗಣ ಇವೆಲ್ಲವನ್ನೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವತ್ತಿಗೆ ಇದು 10 ಅಂಕ ಅಥವಾ 10 ಪ್ರಶ್ನೆಗಳ ಡಿಸ್ಕಷನ್ ಆಗಿತ್ತು. ಬರೀ 10 ಪ್ರಶ್ನೆಗಳಲ್ಲ, ಅದರಲ್ಲಿ ಬರ್ತಕ್ಕಂತಹ ಪ್ರತಿ 4 ಆಪ್ಷನ್ಸ್ ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅಂದ್ರೆ 40 ಅಂಕಗಳಿಗೆ ನಾವು ಇವತ್ತು ಡಿಸ್ಕಸ್ ಮಾಡ್ದಂಗಾಯ್ತು. ನೆಕ್ಸ್ಟ್ ಕ್ಲಾಸ್ ಒಳಗ ಈ ಗಣಗಳ ಅಂದ್ರೆ ಅಕ್ಷರ ಗಣಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.